ಮಾರುಕಟ್ಟೆ ಇದ್ದರೂ ಅಲ್ಲಿ ಕೂರದ ವ್ಯಾಪಾರಿಗಳು. ರಸ್ತೆಯಲ್ಲಿಯೇ ಕೂತು ವ್ಯಾಪಾರ ಮಾಡ್ತಾ ಇರುವ ಜನ. ರಸ್ತೆಯು ಕೆಸರು ಗದ್ದೆಯಾಗಿ ಸಾರ್ವಜನಿಕರ ಪರದಾಟ. ಎಸ್, ಕೆಲವು ತಾಲೂಕು ಗ್ರಾಮಗಳಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಲು ಸರಿಯಾದ ಸ್ಥಳ ಇಲ್ಲ, ಇದ್ರೂ ಅದು ಸರಿಯಿಲ್ಲ ಅಂತ ಹೋರಾಟ ಮಾಡ್ತಾರೆ. ಇನ್ನು ಕೆಲವು ಕಡೆ ಮಾರುಕಟ್ಟೆ ಇದೆ, ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ಲೀನ್ ಮಾಡಲ್ಲ. ಈ ಕಾರಣಕ್ಕೆ ನಮಗೆ ಅಲ್ಲಿ ವ್ಯಾಪಾರ ಮಾಡಲು ಆಗ್ತಾ ಇಲ್ಲ ಅಂತ ತಮ್ಮ ಗೋಳನ್ನ ತೋಡ್ಕೊಂಡಿದ್ದಾರೆ. ಆದ್ರೆ ಇಲ್ಲೊಂದು ತಾಲೂಕಿನಲ್ಲಿ ಮಾರುಕಟ್ಟೆ ಇದೆ, ಆದ್ರೆ ವ್ಯಾಪಾರಿಗಳೇ ಅದನ್ನ ಬಳಸದೆ ರಸ್ತೆಯ ಮೇಲೆಯೇ ವ್ಯಾಪಾರ ಮಾಡ್ತಾ ಇದ್ದು, ಇದರಿಂದ ಅಲ್ಲಿನ ವಾಸಿಗಳು ಜನರು ಓಡಾಡುವುದು ಕಷ್ಟಕರವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ ಇಂತಹದ್ದೊಂದು ಸಮಸ್ಯೆ ಇರೋದು. ಇಲ್ಲಿನ 15ನೇ ವಾರ್ಡಿನ ಉಡೇವು ಬೀದಿಯಲ್ಲಿರುವ ವ್ಯಾಪಾರಸ್ಥರಿಗೆಂದೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ. ಆದರೆ ವ್ಯಾಪಾರಿಗಳು ಅಲ್ಲಿ ಕೂತು ವ್ಯಾಪಾರ ಮಾಡದೆ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಇತ್ತ ಮಾರುಕಟ್ಟೆಯನ್ನ ಸ್ಥಳೀಯರು ತಮ್ಮ ವಾಹನಗಳ ನಿಲುಗಡೆ ಹಾಗೂ ಇನ್ನಿತರೆ ವಸ್ತುಗಳನ್ನ ಇಡುವ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯರು ಹೇಳೋದೀಗೆ, ಪುರಸಭೆಯಿಂದ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿದ್ದಾರೆ, ಆದ್ರೆ ವ್ಯಾಪಾರಿಗಳೇ ಅಲ್ಲಿ ಕೂತು ವ್ಯಾಪಾರ ಮಾಡಲು ಹಿಂಜರಿತಾ ಇದ್ದು, ಇದರಿಂದಾಗಿ ರಸ್ತೆಯಲ್ಲಿ ಓಡಾಡುವುದು ಕಷ್ಟಕರವಾಗಿದೆ. ಜೊತೆಗೆ ಮಳೆ ಬಂದ್ರೆ ಈ ರಸ್ತೆಯೆಲ್ಲ ಕೆಸರು ಗದ್ದೆಯಾಗ್ತಾ ಇದೆ. ಆಗ ರಸ್ತೆಯಲ್ಲಿ ಸಂಚರಿಸಲು ಇನ್ನು ಕಷ್ಟ ಎಂತಿದ್ದಾರೆ. ಓಡಾಡೋದು ತುಂಬಾ ಕಷ್ಟ. ಮಳೆ ಬಂದ್ರೆ ಮುದುಕರು, ವೃದ್ಧಾಪ್ಯ ಜನಗಳೆಲ್ಲ ಜಾರಿ ಮಳೆ ಬಂದು ಆತರ ರೋಡ್ ಆಗಿದೆ. ಮಾರ್ಕೆಟ್ ಸುತ್ತಮುತ್ತ ಗಲೀಜು. ಮೋದಿ ಹೇಳ್ತಾನೆ ಅಚ್ಚೇನು ಕೂಡ ಈ ಮಾರ್ಕೆಟ್ಗೆ ಅಂತ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಮಾರ್ಕೆಟ್ ಮಾಡಬೇಕು. ಅದು ಯಾಕೆ ಮಾಡಲ್ಲ? ಇಲ್ಲಿ ರೋಡ್ಗೆ ಕೂತ್ಕೊಂತಾರೆ. ಮಾರ್ಕೆಟ್ ಒಳಗಡೆ ಒಬ್ರು ಬರಲ್ಲ, ಅದನ್ನ ಯಾರು ಮುನ್ಸಿಪಾಲ್ಟಿಯವರು ಇದನ್ನ ಮಾಡಲ್ಲ, ಸುಂಕ ಮಾತ್ರ ಎತ್ತದೆ. ಕೇಳಲ್ಲ. ನೋಡಿ ಮಾರ್ಕೆಟಲ್ಲಿ ಏನು ಗಲೀಜಿದೆ ಅಂತ. ಶೌಚಾಲಯ ಇದೆ, ಶೌಚಾಲಯ ಇಲ್ಲ, ಪ್ರತಿಯೊಂದು ಎಲ್ಲ ಸೌಕರ್ಯನೂ ಇಲ್ವೇ ಇಲ್ಲ. ಸರಿ ಹೇಳ್ಬೇಕು ಏನೋ ಮಾರ್ಕೆಟ್ ಅಂತ ಐತಿ, ಹೆಸರಿಗಷ್ಟೇ ಮಾರ್ಕೆಟ್ ಮಾರ್ಕೆಟ್ ಐತೆ. ಅವ್ರು ಬರ್ತಾರೆ, ಅವ್ರು ದುಡ್ಡು ಎತ್ಕೊಂಡು ಅವ್ರಕ್ಕೆ ಅವ್ರು ಹೋಗ್ತಾರೆ. ಸಾರ್ವಜನಿಕರು ಬಹಳ ತೊಂದರೆ ಆಗುತ್ತೆ. ವೆಹಿಕಲ್ಗಳು ಓಡಾಡಕ್ಕಾಗ್ತಾ ಇಲ್ಲ ರೋಡಲ್ಲಿ. ಅದೇನೇ ಇರ್ಲಿ, ಒಂದ್ ಕಡೆ ಪುರಸಭೆಯಿಂದ ಲಕ್ಷಾಂತರ ರೂಪಾಯಿ ಕಟ್ಟಿ ಮಾರುಕಟ್ಟೆಯನ್ನ ನಿರ್ಮಿಸಿದ್ದಾರೆ, ಆದ್ರೆ ಅದನ್ನ ವ್ಯಾಪಾರಸ್ಥರು ಸರಿಯಾಗಿ ಉಪಯೋಗಿಸಿಕೊಳ್ತಾ ಇಲ್ಲ. ಇದರಿಂದಾಗಿ ಒಂದ್ ಕಡೆ ಹಣ ವ್ಯರ್ಥವಾಗ್ತಾ ಇದೆ, ಮತ್ತೊಂದ್ ಕಡೆ ಆ ಮಾರುಕಟ್ಟೆಯು ಸ್ಥಳೀಯ ಗಾರ್ಬೇಜ್ ತುಂಬುವ ಸ್ಥಳವಾಗಿ ಮಾರ್ಪಾಟಾಗಿದೆ. ಕೂಡಲೇ ಸಂಬಂಧಪಟ್ಟ ಪುರಸಭಾಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರುವವರನ್ನ ಮಾರುಕಟ್ಟೆಗೆ ಸ್ಥಳಾಂತರಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.